ಚುರುಕುಗೊಂಡಿದೆ. ಓರ್ವ ಜನಪ್ರತಿನಿಧಿಯೊಬ್ಬರಿಗೆ ಈ ಕೊಲೆ ಪ್ರಕರಣ ತಳುಕು ಹಾಕಿಕೊಂಡಿದೆ. ಅವರಿಗೆ ಉರುಳಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ನಡುವೆ ಆ ಜನಪ್ರತಿನಿಧಿಯನ್ನ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಮಾಡಬಹುದು. ಬಂಧನದ ಭೀತಿ ಎದುರಾಗಿದೆ. ಯಾರವರು? ಬಿಕ್ಲು ಶಿವು ಪ್ರಕರಣದ ಈ ಹೊತ್ತಿನ ಮಾಹಿತಿ ಏನು ಅನ್ನೋದರ ಡಿಟೇಲ್ ವರದಿ ಇಲ್ಲಿದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತಿನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಶಾಸಕ ಬೈರತಿ ಮೊಬೈಲ್ ಸ್ವಿಚ್ ಆಫ್. ಯಾವುದೇ ಕ್ಷಣದಲ್ಲಿ ಬೈರತಿ ಅರೆಸ್ಟ್. ಇನ್ನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಬಂಧನ ಭೀತಿಯಲ್ಲಿ ಶಾಸಕರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಸದ್ಯ ಬಂಧಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದ ಸಿಐಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಬಂಧನಕ್ಕಾಗಿ ವಿಶೇಷ ತಂಡ ರಚನೆ ಮಾಡಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಬಹಳ ಪ್ರಮುಖವಾಗಿ ಅವರು ನಿರೀಕ್ಷಣಾ ಜಾಮೀನನ್ನ ಕೇಳಿದ್ರು, ಆದ್ರೆ ಅದನ್ನ ನಿರೀಕ್ಷಣಾ ಜಾಮೀನನ್ನ ನಿರಾಕರಿಸಿದೆ ಕೋರ್ಟ್. ಮುಂದೆ ಯಾವ ಕ್ಷಣದಲ್ಲಿ ಬಂಧನ ಆಗಬಹುದು? ಸದ್ಯ ಈಗ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಅವರ ಪಾತ್ರ ಎಷ್ಟರ ಮಟ್ಟಿಗೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಡಿಟೇಲ್ ಸದ್ಯಕ್ಕಿದೆಯಾ? ಏನಾಗಬಹುದು ಈ ಪ್ರಕರಣದಲ್ಲಿ ಅಭಿಷೇಕ್? ಈಗಾಗಲೇ ಇನ್ನು ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಆತನನ್ನ ಯಾವಾಗ ತನಿಖೆ ಮಾಡಿದ್ರು ಕೂಡ ಅದು ಶಾಸಕರ ಹೆಸರನ್ನ ತಳುಕು ಹಾಕಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಶಾಸಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಒಂದು ಅಗತ್ಯತೆ ಮತ್ತೆ ಅನಿವಾರ್ಯತೆ ಸಿಐಡಿಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯ ಈ ಒಂದು ಬೇಲ್ಗೆ ವಿಚಾರವಾಗಿ ಸಿಐಡಿ ಕೂಡ ವೇಟ್ ಮಾಡ್ತಾ ಇತ್ತು. ಯಾವಾಗ ಹೈಕೋರ್ಟ್ನಲ್ಲಿ ಜಾಮೀನು ರದ್ದುಗೊಳಿಸಿತೋ ಇಮ್ಮಿಡಿಯೇಟ್ ಆಗಿ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧನಕ್ಕೆ ಈಗಾಗಲೇ ಅಂದ್ರೆ ಬಂಧನ ಮಾಡೋದಕ್ಕೆ ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿದ್ದಾರೆ. ಅವರು ಅಧಿವೇಶನವನ್ನು ಮುಗಿಸಿ ಈ ಒಂದು ಯಾವಾಗ ವರ್ಡಿಕ್ಟ್ ಬರುತ್ತೆ ಅಂದ್ರೆ ಅರ್ಜಿ ರಿಜೆಕ್ಟ್ ಆಗಿದೆ ಅನ್ನುವಂತಹ ಒಂದು ವಿಚಾರ ಗೊತ್ತು, ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಅವರ ಆಪ್ತರಿಗಾಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳಿಗೆ ಇರಲಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಈಗ ಸದ್ಯದ ಮಟ್ಟಿಗೆ ಬಂಧನ ಮಾಡುವಂತಹ ಒಂದು ಅನಿವಾರ್ಯತೆ ಇದೆ ಮತ್ತೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಅಂದ್ರೆ ಅತಿ ಶೀಘ್ರವಾಗಿ ಅವರನ್ನ ಬಂಧನ ಮಾಡಿ ಅವರನ್ನ ವಿಚಾರಣೆಗೊಳಪಡಿಸಿ ಈ ಜಗ್ಗನಿಗೂ ಮತ್ತೆ ಶಾಸಕರಿಗೂ ಇರುವಂತಹ ಒಂದು ಲಿಂಕ್ ಆಗಿರಬಹುದು ಮತ್ತು ಕೊಲೆಯಾದಂತಹ ಬಿಕ್ಲು ಶಿವು ಏನಿದ್ದಾರೆ ಆತ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅಂದ್ರೆ ಪ್ರಾಪರ್ಟಿ ವಿಚಾರವಾಗಿ ಏನಾದರೂ ಡಿಸ್ಪ್ಯೂಟ್ ಇತ್ತಾ ಅಥವಾ ಬೇರೆ ವಿಚಾರವಾಗಿ ಏನಾದರೂ ಅವರಿಬ್ಬರ ನಡುವೆ ಕ್ಲಾಶ್ ಇತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ರಿಮೋಟ್ ರೌಡಿ ರೀತಿಯಲ್ಲಿ ಜಗ್ಗ ಏನಿದ್ದಾನೆ ಆತ ಸುಪಾರಿಯನ್ನ ನೀಡ್ತಾನೆ. ಸುಪಾರಿ ನೀಡಿ ಒಂದಷ್ಟು ಮಲಯಾಳಿ ಅಜಿತ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸುಪಾರಿ ನೀಡಿ ಹತ್ಯೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಒಂದು ಉಲ್ಲೇಖ ಆಗಿದೆ.
ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಏನಿದ್ದಾರೆ ಅವರ ಪಾತ್ರ ಕೂಡ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದು ಅಲ್ಲದೆ ಅಕ್ಯೂಸ್ ನಂಬರ್ ಲಿಸ್ಟ್ ನಲ್ಲಿ ಕೂಡ ಭೈರತಿ ಬಸವರಾಜ್ ಅವರ ಹೆಸರಿರುವಂತಹ ಕಾರಣದಿಂದಾಗಿ ಹಾಗೂ ಈ ಒಂದು ಕೋಕಾ ಆಕ್ಟ್ ಹಾಕಿದ್ದಾರೆ. ಅಂದ್ರೆ ಈ ಹಿಂದೆ ಕೋಕಾ ಆಕ್ಟ್ ಗಳನ್ನ ಹಾಕಿತ್ತು. ಅಂದ್ರೆ ಇದು ಪದೇ ಪದೇ ಕೃತ್ಯಗಳಲ್ಲಿ ಭಾಗವಹಿಸುವಂತದ್ದು ಮತ್ತೆ ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳಿಗೆ ಹಾಕುವಂತದ್ದು. ಅದೇ ಕೋಕಾ ಆಕ್ಟ್ ಅನ್ನ ಭೈರತಿ ಅವರಿಗೂ ಕೂಡ ಹಾಕಲಾಗಿತ್ತು, ಭೈರತಿ ಬಸವರಾಜ್ ಅವರಿಗೂ ಕೂಡ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ತೀವ್ರವಾದಂತಹ ಒಂದು ಆಕ್ಟ್ ನಿನ್ನೆ ಅಷ್ಟೇ ಅದರ ರಿಜೆಕ್ಟ್ ಕೂಡ ಆಗಿದೆ. ಅಂದ್ರೆ ಕೋಕಾ ಆಕ್ಟ್ ಅನ್ನ ರದ್ದುಪಡಿಸಲಾಗಿದೆ. ಆದರೆ ಜಾಮೀನು ಮಾತ್ರ ನೀಡೋದಕ್ಕೆ ಸಾಧ್ಯ ಇಲ್ಲ, ನೀವು ವಿಚಾರಣೆಗೆ ಹಾಜರಾಗಿ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಬೇಲ್ ಒಂದು ರಿಜೆಕ್ಟ್ ಅನ್ನು ಮಾಡಿರುವಂತದ್ದು. ಹೀಗಾಗಿ ಮುಂದಿನ ಅವರು ಕಾನೂನು ಮುಖಾಂತರ ಹೋರಾಟವನ್ನ ಮಾಡ್ತಾರ ಅಥವಾ ಈಗ ಸದ್ಯದ ಮಟ್ಟಿಗೆ ಅವರು ಅಪ್ಸ್ಕ್ಯಾಂಡಿಂಗ್ ಅಂತಾರೆ, ಅಂದ್ರೆ ಪರಾರಿಯಾದಂತಹ ವ್ಯಕ್ತಿ ಆಗಿರುವಂತದ್ದು. ಹೀಗಾಗಿ ಅವರ ಹುಡುಕಾಟವನ್ನ ನಿರಂತರವಾಗಿ ಪೊಲೀಸರು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಅಭಿಷೇಕ, ಜಸ್ಟ್ ಹೋಲ್ಡ್, ನಿಮ್ಮನ್ನ ನಾನು ಮತ್ತೆ ಮಾತಾಡಿಸಿ ಚುರುಕುಗೊಂಡಿದೆ. ಓರ್ವ ಜನಪ್ರತಿನಿಧಿಯೊಬ್ಬರಿಗೆ ಈ ಕೊಲೆ ಪ್ರಕರಣ ತಳುಕು ಹಾಕಿಕೊಂಡಿದೆ. ಅವರಿಗೆ ಉರುಳಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ನಡುವೆ ಆ ಜನಪ್ರತಿನಿಧಿಯನ್ನ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಮಾಡಬಹುದು. ಬಂಧನದ ಭೀತಿ ಎದುರಾಗಿದೆ. ಯಾರವರು? ಬಿಕ್ಲು ಶಿವು ಪ್ರಕರಣದ ಈ ಹೊತ್ತಿನ ಮಾಹಿತಿ ಏನು ಅನ್ನೋದರ ಡಿಟೇಲ್ ವರದಿ ಇಲ್ಲಿದೆ. ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತಿನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಭೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಭೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಭೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಶಾಸಕ ಭೈರತಿ ಮೊಬೈಲ್ ಸ್ವಿಚ್ ಆಫ್. ಯಾವುದೇ ಕ್ಷಣದಲ್ಲಿ ಭೈರತಿ ಅರೆಸ್ಟ್. ಇನ್ನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಬಂಧನ ಭೀತಿಯಲ್ಲಿ ಶಾಸಕರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಸದ್ಯ ಬಂಧಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದ ಸಿಐಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಬಂಧನಕ್ಕಾಗಿ ವಿಶೇಷ ತಂಡ ರಚನೆ ಮಾಡಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಅರೆಸ್ಟ್ ಆಗಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಬಹಳ ಪ್ರಮುಖವಾಗಿ ಅವರು ನಿರೀಕ್ಷಣಾ ಜಾಮೀನನ್ನ ಕೇಳಿದ್ರು, ಆದ್ರೆ ಅದನ್ನ ನಿರೀಕ್ಷಣಾ ಜಾಮೀನನ್ನ ನಿರಾಕರಿಸಿದೆ ಕೋರ್ಟ್. ಮುಂದೆ ಯಾವ ಕ್ಷಣದಲ್ಲಿ ಬಂಧನ ಆಗಬಹುದು? ಸದ್ಯ ಈಗ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಅವರ ಪಾತ್ರ ಎಷ್ಟರ ಮಟ್ಟಿಗೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಡಿಟೇಲ್ ಸದ್ಯಕ್ಕಿದೆಯಾ? ಏನಾಗಬಹುದು ಈ ಪ್ರಕರಣದಲ್ಲಿ ಅಭಿಷೇಕ್? ಈಗಾಗಲೇ ಇನ್ನು ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಆತನನ್ನ ಯಾವಾಗ ತನಿಖೆ ಮಾಡಿದ್ರು ಕೂಡ ಅದು ಶಾಸಕರ ಹೆಸರನ್ನು ತಳುಕು ಹಾಕಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಶಾಸಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಒಂದು ಅಗತ್ಯತೆ ಮತ್ತೆ ಅನಿವಾರ್ಯತೆ ಸಿಐಡಿಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯ ಈ ಒಂದು ಬೇಲ್ಗೆ ವಿಚಾರವಾಗಿ ಸಿಐಡಿ ಕೂಡ ವೇಟ್ ಮಾಡ್ತಾ ಇತ್ತು. ಯಾವಾಗ ಹೈಕೋರ್ಟ್ನಲ್ಲಿ ಜಾಮೀನು ರದ್ದುಗೊಳಿಸಿತೋ ಇಮ್ಮಿಡಿಯೇಟ್ ಆಗಿ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧನಕ್ಕೆ ಈಗಾಗಲೇ ಬಂಧನ ಮಾಡೋದಕ್ಕೆ ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿದ್ದಾರೆ. ಅವರು
ಅಧಿವೇಶನವನ್ನು ಮುಗಿಸಿ ಈ ಒಂದು ಯಾವಾಗ ವರ್ಡಿಕ್ಟ್ ಬರುತ್ತೆ ಅಂದ್ರೆ ಅರ್ಜಿ ರಿಜೆಕ್ಟ್ ಆಗಿದೆ ಅನ್ನುವಂತಹ ಒಂದು ವಿಚಾರ ಗೊತ್ತು, ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಅವರ ಆಪ್ತರಿಗಾಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳಿಗೆ ಇರಲಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಈಗ ಸದ್ಯದ ಮಟ್ಟಿಗೆ ಬಂಧನ ಮಾಡುವಂತಹ ಒಂದು ಅನಿವಾರ್ಯತೆ ಇದೆ ಮತ್ತೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಹೀಗಾಗಿ